ಬ್ರಿಟನ್ನಲ್ಲಿ ಈಗ ಭಾರತೀಯರ ವಿರುದ್ಧ ಒಂದು ರೀತಿ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾರತಮ್ಯದ ಘಟನೆ ಬೆಳಕಿಗೆ ಬರ್ತಾ ಇದೆ. ಯಾರಿಗೆ ಇಂಗ್ಲಿಷ್ ಮಾತನಾಡೋದಕ್ಕಾಗಲ್ಲ ಅಂತಹ ಭಾರತೀಯರನ್ನ ಹೊರಗಡೆ ಹಾಕಿ ಅಂತ ಬ್ರಿಟಿಷ್ ಮಹಿಳೆಯೊಬ್ಬರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಲೂಸಿ ವೈಟ್ ಅನ್ನುವಂತಹ ಓರ್ವ ಮಹಿಳೆ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಇಂತಹ ಒಂದು ಪೋಸ್ಟ್ ಹಾಕಿದ್ದಾರೆ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ ಹಳೆ ವಿದ್ಯಾರ್ಥಿನಿ, ಲಂಡನ್ನ ಹಿತ್ರೂ ಏರ್ಪೋರ್ಟ್ನಲ್ಲಿ ವಿದ್ಯಮಾನ ಏರ್ಪೋರ್ಟ್ನಲ್ಲಿ ಯಾರಿಗೂ ಕೂಡ ಸರಿಯಾಗಿ ಇಂಗ್ಲಿಷ್ ಬರೋದಿಲ್ಲ. ಹೀಗಾಗಿ ಇಲ್ಲಿ ಕೆಲಸ ಮಾಡ್ತಾ ಇರೋರು ಯಾರಿದ್ದಾರೆ, ಹೆಚ್ಚಿನವರು ಏಷ್ಯಾದವರೇ. ಇವರು ಇಂಗ್ಲಿಷ್ ಮಾತನಾಡೋದಿಲ್ಲ, ಹೀಗಾಗಿ ಇವರನ್ನು ಗಡೀಪಾರು ಮಾಡಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಮಾಧ್ಯಮದಲ್ಲಿ ಬ್ರಿಟಿಷ್ ಮಹಿಳೆ ಪೋಸ್ಟ್ ಹಾಕಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಹಾಕಿರುವಂತಹ ಈ ಒಂದು ಪೋಸ್ಟ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬ್ರಿಟಿಷ್ ಮಹಿಳೆಯ ಪೋಸ್ಟಿಗೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ತಿನ್ನೋದು ಬದನೆಕಾಯಿ, ಆಡೋದು ಆಚಾರ. ನೀವು ಆಡುವಂಥದ್ದು ಆಚಾರ, ಆದರೆ ತಿನ್ನೋದು ಬದನೆಕಾಯಿ. ಎಲ್ರಿಗೂ ನೀವು ಜನಾಂಗೀಯ ದ್ವೇಷ, ಮತ್ತೊಂದು ಮಗದೊಂದು ಅಂತ ಎಲ್ರಿಗೂ ಪಾಠ ಮಾಡ್ತಾ ತಿರುಗ್ತೀರಿ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಮತ್ತೊಂದು ಮಗದೊಂದು ಅಂತ ಇಲ್ಲದೇ ಇರುವಂತಹ ಮಾತುಗಳನ್ನು ಪುಂಗುತ್ತೀರಿ. ಆದರೆ ನಿಮ್ಮಲ್ಲೇ ಇಷ್ಟೊಂದು ದ್ವೇಷ ತುಂಬಿದೆ ಅಂತ ಇದೀಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಕಾರಣವಾಗ್ತಾ ಇದೆ ಇದು.